ಚಿಕ್ಕ ಮಕ್ಕಳ ಈ ವಿಡಿಯೋನ ಇಲ್ಲೇ ನಿಲ್ಲಿಸಿ ನಾವಿವತ್ತು ಮಾರ್ವೆಲ್ DC ಬಗ್ಗೆ ಮಾತಾಡ್ತಿಲ್ಲ. ನಾವಿವತ್ತು ದ ಬೆಸ್ಟ್ ಸೂಪರ್ ಹೀರೋ ಸೀರೀಸ್ ಆದ ದ ಬಾಯ್ಸ್ ಸೀಸನ್ 4 ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಎಪಿಸೋಡ್ 1ನ ಬ್ರೇಕ್ ಡೌನ್ ಮಾಡೋಕ್ಕೂ ಮುಂಚೆ ಸೀಸನ್ 3ಯಲ್ಲಿ ಏನೆಲ್ಲ ಆಗಿತ್ತು ಅಂತ ಒಂದು ಚಿಕ್ಕ ರೀಕ್ಯಾಪ್ ನೋಡ್ಕೊಂಡು ಬರೋಣ. ಸೊ ಸ್ಟಾರ್ಲೈಟ್ ವಾಟ್ ಇಂದ ಆಚೆ ಬಂದು ದ ಬಾಯ್ಸ್ ಟೀಮ್ಗೆ ಜಾಯ್ನ್ ಆಗ್ತಾಳೆ. ಇನ್ನು ನಮ್ಮ ವಿಕ್ಟೋರಿಯಾ ನ್ಯೂಮ್ಯಾನ್ ಅವರು ಅವ್ರ ಮಗಳಾದ ಝೋಯಿ ಹುಷಾರಾಗಿರಬೇಕು ಅಂತ ಹೋಮ್ಲ್ಯಾಂಡರ್ ಹತ್ರ ಒಂದು ಡೀಲ್ ಮಾಡಿಕೊಂಡು ಕಾಂಪೌಂಡ್ ವೀನ ಇಂಜೆಕ್ಟ್ ಮಾಡ್ತಾಳೆ. ಆ್ಯಂಡ್ ಈ ಝೋಯಿನೇ ಮುಂದೆ ನಾವು ಹೊಸ ನಾಗಿನ್ಯಾಗಿ ನೋಡ್ತೀವಿ. ಇನ್ನು ನಮ್ಮ ದ ಬಾಯ್ಸ್ ಟೀಮ್ ಅವರು ಸೋಲ್ಜರ್ ಬಾಯ್ನ ವಾಪಸ್ ತಂದು ಇವನಿಂದ ನಾವು ಹೋಮ್ಲ್ಯಾಂಡರ್ನ ಸಾಯಿಸಬಹುದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪ್ಲಾಟ್ ಟ್ವಿಸ್ಟ್ ಏನಂದರೆ ಹೋಮ್ಲ್ಯಾಂಡರ್ ಬೇರೆ ಯಾರು ಅಲ್ಲ, ಸೋಲ್ಜರ್ ಬಾಯ್ನ ಮಗ ಆಗಿರ್ತಾನೆ. ಇದು ಬ್ಲ್ಯಾಕ್ ನಾರ್ವೆಗೆ ಗೊತ್ತಿರತ್ತೆ, ಆದರೆ ಅವ್ನು ಹೆಂಗೆ ತಾನೆ ಹೇಳೋಕ್ಕಾಗುತ್ತೆ. ಇಡೀ ಸೀರೀಸಲ್ಲಿ ಯೂಯ ಫಸ್ಟ್ ಗರ್ಲ್ ಫ್ರೆಂಡ್ ಆದ ರಾಬಿನ್ಗಿಂತ ಕಡಿಮೆ ಡೈಲಾಗ್ಸ್ ನಾರ್ವೆಗೆ ಸಿಕ್ಕಿದೆ. ಸೊ ಅದಕ್ಕೆ ಹೋಮ್ಲ್ಯಾಂಡರ್ ನಾರ್ವೆಯನ್ನು ಕೂಡ ಸಾಯಿಸ್ತಾನೆ. ಜೊತೆಗೆ ಈಗ ಬೇಕನ ಮಗ ಆದ ರಯನ್ ಬುಚ್ಚರ್ನ ಬಿಟ್ಟು ಅವ್ರ ಅಪ್ಪ ಆದ ಹೋಮ್ಲ್ಯಾಂಡರ್ ಜೊತೆಗೆ ಹೋಗ್ತಾನೆ. ಸೊ ಈಗ ಸೋಲ್ಜರ್ ಬಾಯ್ನ ನಿಲ್ಸಕ್ಕೆ ಕ್ವೀನ್ ಮೇ ಮತ್ತೆ ಸೋಲ್ಜರ್ ಬಾಯ್ ಇಬ್ರು ಕೂಡ ಸಾಯ್ತಾರೆ. ಜೊತೆಗೆ ಈಗ ವಿಕ್ಟೋರಿಯಾ ನ್ಯೂಮ್ಯಾನ್ ಪ್ರೆಸಿಡೆಂಟ್ ಆಗಬೇಕು ಅಂತ ಇದ್ದಾಳೆ. ಆ್ಯಂಡ್ ಹೋಮ್ಲ್ಯಾಂಡರ್ ಎಲ್ಲ ಮುಂದೆ ಸ್ಟಾರ್ಲೈಟನ್ನು ಸಾಯಿಸಿದ್ರಿಂದ ಈಗ ಅವನು ಕೋರ್ಟಲ್ಲಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಇನ್ನು ಕೊನೆಯದಾಗಿ 10th V ಓವರ್ಡೋಸ್ ಇಂದ ಬುಚ್ಚರ್ ಇನ್ನು 6 ಮಂತ್ಸ್ ತನಕ ಅಷ್ಟೇ ಬದುಕೋದು. ಆ್ಯಂಡ್ ಆ 10th Vನ ಸೈಡ್ ಎಫೆಕ್ಟ್ಸ್ ನಾವು ಮುಂದೆ ನೋಡ್ತೀವಿ. ಸೊ ಇಷ್ಟು ಸಾಕು ಅನ್ಸುತ್ತೆ ಸೀಸನ್ 3ನ ಫ್ಲಾಶ್ ಬ್ಯಾಕ್. ಇನ್ನು ನಮ್ಮ ಡೀಪ್ ಅವರ ಡೀಪ್ ಸೀಕ್ರೆಟ್ ಬಗ್ಗೆ ಕೂಡ ಮಾತಾಡಬೇಕು. ಸೊ ಸೀಸನ್ 4ನ ಸ್ಟಾರ್ಟಿಂಗಲ್ಲಿ ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆಗೆ ನಮ್ಮ ವಿಕ್ಟೋರಿಯಾ ನ್ಯೂಮ್ಯಾನ್ ಅವರು ಜಾಯ್ನ್ ಆಗಿರ್ತಾರೆ. ಆ್ಯಂಡ್ ಅಲ್ಲಿ ನಮ್ಮ ದ ಬಾಯ್ಸ್ ಟೀಮ್ ಅವರು ಕೂಡ ಆಲ್ರೆಡಿ ಬ್ಯುಸಿ ಆಗಿರ್ತಾರೆ. ನಿಮಗೆ ಡೌಟ್ ಬಂದಿರಬಹುದು, ಯಾರು ಇವನು ಹೊಸಬ್ಬ MM ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾನೆ ಅಂತ. ಅವನು ಹೊಸಬ್ಬ ಅಲ್ಲ, ನಮ್ಮ MM, ಆದರೆ ಈಗ ಸ್ವಲ್ಪ ಸಣ್ಣ ಆಗಿದ್ದಾನೆ. ಜೊತೆಗೆ ನಾವು ಕಿಮಿಕೋನ ಆ ಇವೆಂಟಲ್ಲಿ ವೇಟರ್ ಆಗಿ ಸ್ಪೈ ಮಾಡ್ತಿದ್ದಾಳೆ. ನಮ್ಮ ಫ್ರೆಂಚಿ ನ್ಯೂಮ್ಯಾನ್ನ ಸಾಯಿಸಬೇಕು ಅಂತ ಒಂದು ಆ್ಯಸಿಡ್ನ ಕ್ರಿಯೇಟ್ ಮಾಡಿದ್ದಾನೆ. ಜೊತೆಗೆ ನಮ್ಮ ಯೂಯಿ ಮತ್ತು ಸ್ಟಾರ್ಲೈಟ್ ಅಲ್ಲಿರೋ ಎಲ್ಲ CCTVನ ಕನೆಕ್ಟ್ ಮಾಡ್ತಿದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ ಬುಚ್ಚರ್ 10th Vನ ಓವರ್ಡೋಸಿಂದ ಸೈಡಲ್ಲಿ ವಾಂತಿ ಮಾಡ್ತಿದ್ದಾನೆ. ಸೊ ಎಲ್ಲರೂ ಇಲ್ಲಿ MMನ ಪ್ಲಾನ್ ಫಾಲೋ ಮಾಡಿಕೊಂಡು ಇಲ್ಲಿ ಫ್ರೆಂಚಿ ಮತ್ತು ಕಿಮಿಕೋ ಲಿಫ್ಟ್ ಒಳಗೆ ಹೋಗ್ತಾರೆ, ಬುಚ್ಚರ್ನ ಅಲ್ಲೇ ಬಿಟ್ಟು. ಆ್ಯಂಡ್ ಆಗ ನಮ್ಮ ಹೀರೋ ಆದ ಹೋಮ್ಲ್ಯಾಂಡರ್ನ ನೋಡ್ತೀವಿ. ಫುಲ್ ಬಿಲ್ಡಪ್ ಅಲ್ಲಿ ತೋರಿಸ್ತಾರೆ ಅಂತ ಅನ್ಕೊಂಡಿದ್ವಿ, ಆದರೆ ಇಲ್ಲಿ ದ ಬಾಯ್ಸ್ ಟೀಮ್ ಅವರು ಇಂಡೈರೆಕ್ಟ್ ಆಗಿ ಸೂಪರ್ ಹೀರೋ ಮೂವೀಸ್ಗಳು ಇದಕ್ಕೆ ಸಮಾನ ಅಂತ ತೋರಿಸಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ 3 ಎಪಿಸೋಡ್ಗಳಲ್ಲಿ ಹೋಮ್ಲ್ಯಾಂಡರ್ ಯಾಕೋ ಇಷ್ಟ ಆಗ್ತಿಲ್ಲ. ತುಂಬಾ ಡಿಪ್ರೆಸ್ಡ್ ಆಗಿದ್ದಾನೆ, ತುಂಬಾ ಸ್ಯಾಡ್ ಆಗಿದ್ದಾನೆ. ಯಾಕಂದರೆ ಈಗ ಹೋಮ್ಲ್ಯಾಂಡರ್ಗೆ ವಯಸ್ಸಾಗ್ತಿದೆ. ಸೊ ಅದಕ್ಕೆ ನಾವಿಲ್ಲಿ ಹೋಮ್ಲ್ಯಾಂಡರ್ನ ಕೂದಲು ಉದುರೋದು ನೋಡ್ತೀವಿ. ಜೊತೆಗೆ ಅವನ ಮೇಲೆ ಒಂದು ಕೇಸ್ ಕೂಡ ಇದೆ. ಅದ್ರ ಜೊತೆಗೆ ರಯನ್ ನನ್ನ ಮಾತು ಕೇಳ್ತಿಲ್ಲ ಅಂತ ಹೋಮ್ಲ್ಯಾಂಡರ್ ಬೇಜಾರಾಗಿದ್ದಾನೆ. ಸೊ ಒಂಥರ ತುಂಬ ವೀಕಾಗಿ ಕಾಣ್ತಿದ್ದಾನೆ ಹೋಮ್ಲ್ಯಾಂಡರ್ ಇಲ್ಲಿ. ಸೊ ಮುಂದೆ ರಯನ್ ಮತ್ತೆ ನ್ಯೂಮ್ಯಾನ್ನ ಮಗಳಾದ ಝೋಯಿನ ಇಬ್ರು ಒಟ್ಟಿಗೆ ಹೋಗಿ ಅಂತ ಕಳಿಸ್ತಾನೆ. ಆ್ಯಂಡ್ ಆಗ ಹೋಮ್ಲ್ಯಾಂಡರ್ ಹೇಳ್ತಾನೆ ಪ್ರೆಗ್ನೆಂಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಡ ಅಂತ. ಯಾಕೆಂದರೆ ರಯನ್ಗೆ ಈಗ 13 ವರ್ಷ ಆಗಿದೆ. ಅವನೊಬ್ಬನೇ ಹುಟ್ಟುವಾಗಿಂತನೂ ಪವರ್ಸ್ ಇರೋದು. ಬೇರೆ ಎಲ್ಲರಿಗೂ ಕೂಡ ಕಾಂಪೌಂಡ್ ವಿಯಿಂದ ಪವರ್ಸ್ ಬಂದಿರುತ್ತೆ, ಆದರೆ ರಯನ್ಗೆ ಮಾತ್ರ ಹುಟ್ಟುವಾಗಿಂದನೇ ಪವರ್ಸ್ ಬಂದಿರೋದು. ಸೊ ನಮ್ಮ ರಯನ್ ಮತ್ತೆ ಝೋಯಿ ಆಚೆ ಹೋಗುವಾಗ ಅಲ್ಲಿ ನಮ್ಮ ಬುಚ್ಚರ್ ಕಾಣಿಸ್ಕೊತಾನೆ. ಆ್ಯಂಡ್ ಅವನು ರಯನ್ ಹತ್ರ ಮಾತಾಡಕ್ಕೆ ಹೋಗ್ತಾನೆ, ಆದರೆ ಹೋಮ್ಲ್ಯಾಂಡರ್ ಅವನ್ನ ವಾಪಸ್ ಕರ್ಕೊಂಡ್ಬರ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ನ್ಯೂಮ್ಯಾನ್ನ ಸಾಯಿಸೋಕ್ಕೆ ಫ್ರೆಂಚಿ ಅವಳ ಐ ಡ್ರಾಪ್ಸ್ನ ಚೇಂಜ್ ಮಾಡ್ತಾನೆ. ಆ್ಯಂಡ್ ಇದೇ ಟೈಮ್ಗೆ ನ್ಯೂಮ್ಯಾನ್ನ ಮಗಳಾದ ಝೋಯಿ ಬರ್ತಾಳೆ. ಆ್ಯಂಡ್ ಲಿಟ್ರಲಿ ಅವಳದ್ದೇನು ಪವರು, ಆ ಬಾಯಿಂದ ಆ ಥರ ನಾಲಿಗೆಯಿಂದ ಎಲ್ಲಾನು ಕೂಡ ಸಾಯಿಸ್ತಾಳೆ. ಜೊತೆಗೆ ಕಿಮಿಕೋನ ಕೈ ಕೂಡ ಕಟ್ ಮಾಡ್ತಾಳೆ. ಸೊ ಕಿಮಿಕೋ ಒಂಥರ ನಮ್ಮ ಡೆಡ್ಪೂಲ್ ಥರನೇ, ಅವ್ರ ಬಾಡಿ ಪಾರ್ಟ್ಸ್ ಏನೇ ಕಟ್ ಆದರೂ ಮತ್ತೆ ರೀಜನರೇಟ್ ಆಗ್ತದೆ. ಸೊ ಇದೊಂಥರ ಡೆಡ್ಪೂಲ್ ಟೀಸ್ ಅನ್ಬಹುದು. ಸೊ ಈ ಮಿಷನ್ ಫೇಲ್ ಆಗುತ್ತೆ. ಆ್ಯಂಡ್ ಸಡನ್ ಆಗಿ ಯೂಯಿ ಇದ್ದಿದ್ದ ವ್ಯಾನ್ ಹತ್ರ ವಿಕ್ಟೋರಿಯಾ ನ್ಯೂಮ್ಯಾನ್ ಬರ್ತಾಳೆ. ಆ್ಯಂಡ್ ಅವಳನ್ನ ಸಾಯಿಸೋಕ್ಕೆ ಯೂಯಿ ಫ್ರೆಂಚಿ ಅಷ್ಟು ವರ್ಷ ಕಷ್ಟಪಟ್ಟು ಕ್ರಿಯೇಟ್ ಮಾಡಿದ ಆ ಆ್ಯಸಿಡ್ನ ಹಾಕ್ತಾನೆ. ಜೊತೆಗೆ ಬುಚ್ಚರ್ ಪಾಯಿಂಟ್ ಬ್ಲ್ಯಾಕಲ್ಲಿ ಶೂಟ್ ಮಾಡ್ತಾನೆ, ಆದರೂ ಕೂಡ ವಿಕ್ಟೋರಿಯಾ ನ್ಯೂಮ್ಯಾನ್ ಸಾಯಲ್ಲ. ಸೊ ನಮಗಿಲ್ಲಿ ಗೊತ್ತಾಗುತ್ತೆ ವಿಕ್ಟೋರಿಯಾ ನ್ಯೂಮ್ಯಾನ್ಗೆ ಹೀಲಿಂಗ್ ಪವರ್ ಕೂಡ ಇರುತ್ತೆ ಅಂತ. ಆಗ ನೋಡಿದ್ರೆ ವಿಕ್ಟೋರಿಯಾ ನ್ಯೂಮ್ಯಾನ್ ಎಷ್ಟು ಪವರ್ಫುಲ್. ಮೊದಲೇ ಆ ಬ್ಯೂಟಿಗೆ ನಾವು ಸಾಯ್ತೀವಿ. ಇನ್ನು ಸೀಸನ್ 3ಯಲ್ಲಿ ಎಲ್ಲ ತಲೆನೂ ಪಾಪ್ ಮಾಡ್ತಾಳೆ. ಬ್ಲಡ್ ಫ್ಲೋನ ಕಂಟ್ರೋಲ್ ಮಾಡೋ ಪವರ್ ಕೂಡ ಇದೆ ಅವಳಿಗೆ. ಆ್ಯಂಡ್ ಈಗ ಹೀಲಿಂಗ್ ಪವರ್ ಕೂಡ ಇದೆ. ಯಾಕೋ ಇವಳನ್ನ ಸಾಯಿಸೋದು ಕಷ್ಟನೇ ಅನ್ಸುತ್ತೆ. ಇನ್ನು ವಿಕ್ಟೋರಿಯಾ ನ್ಯೂಮ್ಯಾನ್ ಜಾಯ್ನ್ ಆಗಿರುವ ಪಾರ್ಟಿಯ ಲೀಡರ್ ಆದ ಬಾಬ್ಗೆ ವಿಕ್ಟೋರಿಯಾ ಕಂಡ್ರೇನೆ ಆಗಲ್ಲ. ಸೊ ಅವಳನ್ನ ಸಾಯಿಸೋ ಡೀಲ್ನ ನಮ್ಮ ದ ಬಾಯ್ಸ್ ಟೀಮ್ಗೆ ಕೊಡ್ತಾನೆ. ಆದರೆ MM ಈ ಮಿಷನ್ ಫೇಲ್ ಆಗ್ತಾನೆ. ಸೊ ಬಾಬ್ಗೆ ನ್ಯೂಮ್ಯಾನ್ ಕಂಡ್ರೆ ಯಾಕೆ ಆಗಲ್ಲ ಅಂದರೆ, ಸೊ ವಿಕ್ಟೋರಿಯಾ ನ್ಯೂಮ್ಯಾನ್ ಪ್ರೆಸಿಡೆಂಟ್ ಆದರೆ ಅವಳು ಸೂಪ್ಸ್ಗೋಸ್ಕರನೇ ಒಂದು ಪೋಸ್ಟ್ ಸಿಗ್ತಾಳೆ.
ಸೊ ಅದಕ್ಕೆ ಬಾಬ್ಗೆ ನ್ಯೂಮ್ಯಾನ್ ಕಂಡ್ರೆ ಆಗಲ್ಲ. ಇನ್ನು CIA ಅಲ್ಲಿ ಬುಚರ್ಗೆ ಅವನ ಹಳೆಯ ಫ್ರೆಂಡ್ ಆದ ಕೆಸ್ಲರ್ ದ ಮಂಕಿ ಸಿಗ್ತಾನೆ. ಇವನೇನ್ ಸೂಪ್ ಅಲ್ಲ, ಆದ್ರೆ ಇವನ್ನ ಯಾಕೆ ದ ಮಂಕಿ ಅಂತ ಕರೀತಾರಂದ್ರೆ ಒಂದ್ಸತಿ ಕೆಸ್ಲರ್ ಶೋಲ್ಡರ್ ಮೇಲೆ 2 ಕೋತಿಗಳು ಕುತ್ಕೊಂಡು ಅವನ ಕಿವಿಗೆ ಏನ ತೂರಿಸ್ಬಾರ್ದು ಅದನ್ನ ತೂರಿಸ್ತಾರೆ. ಸೊ ಅದಕ್ಕೆ ಅವನ್ನ ಕೆಸ್ಲರ್ ದ ಮಂಕಿ ಅಂತ ಕರೆಯೋದು. ಸೊ ಇಲ್ಲಿ ಇವನ್ನ ಆ ಥರ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಇವನು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗ್ತಾ ಬರ್ತಾನೆ ಮುಂದೆ, ಯಾಕಂದರೆ ಇವನೇ ಒಂದು ಹೊಸ ಟೀಮ್ ಕೊಡಬಹುದು ಬುಚರ್ಗೆ. ಮುಂದೆ ಮತ್ತೆ ಅವನ ವೈಫ್ ಟಾಡ್ ಬಗ್ಗೆ ಮಾತಾಡ್ತಾರೆ. ಟಾಡ್ ಹೋಮ್ಲ್ಯಾಂಡರ್ ದೊಡ್ಡ ಅಭಿಮಾನಿ ಆಗಿರ್ತಾನೆ, ಜೊತೆಗೆ ಹೋಮ್ ಟೀಮಲ್ಲೂ ಕೂಡ ಇರ್ತಾನೆ. ಆ್ಯಂಡ್ ಅವನ್ನ ನಾವು ಮುಂದೆ ನೋಡ್ತೀವಿ ಸೂಬ್ಸ್ಗಳು ಅವನ ಕರ್ಕೊಂಡೋಗಿ ಅವನ ಸಾಯಿಸೋದನ್ನ. ಇನ್ನು ನಮ್ಮ ಹೋಮ್ಲ್ಯಾಂಡರ್ ಕೋರ್ಟ್ ಕೇಸಿಂದ ತುಂಬಾ ಡಿಪ್ರೆಸ್ ಆಗಿರ್ತಾನೆ. ಆ್ಯಂಡ್ ನ್ಯೂಸ್ ನೋಡುವಾಗ ಕೆಳಗೆ ಹೆಡ್ಲೈನಲ್ಲಿ ನಾವು ವೆಬ್ ವೀವರ್ ಅಂತ ನೇಮ್ ನೋಡ್ತೀವಿ. ಅಂಡ್ ಅವನು ಕೂಡ ಒಬ್ಬ ಸೂಪ್ ಆಗಿರ್ತಾನೆ. ಅಂಡ್ ಚಾನ್ಸಸ್ ಇದೆ ನಾವು ಮುಂದೆ ಇವನ್ನ ನೋಡಬಹುದು. ಅಂಡ್ ಈಗ ಅಂತೂ ಹೋಮ್ಲ್ಯಾಂಡರ್ಗೆ ದ 7 ಅಂದ್ರೇನೆ ಆಗ್ಬರ್ತಲ್ಲ, ಒಂಥರ ಟಾರ್ಚರ್ ಆಗ್ತಿದೆ ಅವನಿಗೆ. ಅವ್ನು ಏನೇ ಹೇಳಿದ್ರು ಅದೇ ಕರೆಕ್ಟ್ ಅಂತ ಹೇಳ್ತಿದ್ದಾರೆ, ತುಂಬಾ ಒಳ್ಳೆಯವರಾಗಿ ಕಾಣಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಆಶ್ಲಿ ಹೊಸ ಮೆಂಬರ್ಸ್ನ ರೆಕ್ರೂಟ್ ಮಾಡೋಕ್ಕೆ ಕ್ಯಾಂಡಿಡೇಟ್ಸ್ ತೋರಿಸ್ತಿದ್ದಾಳೆ. ಆ್ಯಂಡ್ ಅದರಲ್ಲಿ ನಾವು ಟ್ಯಾಲನ್, ಹೈಪೀರಿಯೋನ್, ಡಾಗ್ ನಾಟ್, ಸಿಸ್ಟರ್ ಸೇಡ್ಸ್ ಎಲ್ಲ ನೋಡ್ತೀವಿ. ಆ್ಯಂಡ್ ಇಲ್ಲಿ ಸಿಸ್ಟರ್ ಸೇಡ್ಸ್ನ ತೋರಿಸುವಾಗ A-Train ಹೇಳ್ತಾನೆ ಅವನು ಮತ್ತೆ ಸಿಸ್ಟರ್ ಸೇಡ್ಸ್ ಇಬ್ರು ಕೂಡ ಟೀನೇಜ್ ಕಿಕ್ಸ್ ಅಲ್ಲಿ ಇದ್ರು ಅಂತ. ಸೊ ಕಾಮಿಕ್ಸ್ ಅಲ್ಲಿ ಟೀನೇಜ್ ಕಿಕ್ಸ್ ಒಂಥರ ಯಂಗ್ ಅವೆಂಜರ್ಸ್ ಗ್ರೂಪ್ ತರ. ಮುಂದೆ ಆಶ್ಲಿ ಒಂದು 25 ನೇಮ್ಗಳು ತೋರಿಸ್ತಾರೆ ರೆಕ್ರೂಟ್ ಮಾಡ್ಕೊಳಕ್ಕೆ. ಆದ್ರೆ ಹೋಮ್ಲ್ಯಾಂಡರ್ಗೆ ಈ ನನ್ನ ಮಕ್ಕಳು ಹತ್ರ ಇರೋದು ಬೇಡ ಅಂತ. ಸೊ ಹೋಮ್ಲ್ಯಾಂಡರ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಆನ್ ಅರ್ತ್ ಹತ್ರ ಹೋಗ್ತಾನೆ. ನಮ್ಮ ರೀಡ್ ರಿಚರ್ಡ್ಸ್ ಅಲ್ಲ, ದ ಬಾಯ್ಸ್ ಯೂನಿವರ್ಸ್ ಅಲ್ಲಿ ಸಿಸ್ಟರ್ ಸೇಜ್ ಬಂದು ದ ಸ್ಮಾರ್ಟೆಸ್ಟ್ ಪರ್ಸನ್ ಆನ್ ಅರ್ತ್. ಸೊ ಅವಳಿಗೆ ಯಾವುದೇ ಫಿಸಿಕಲ್ ಸ್ಟ್ರೆಂತ್ ಇರಲ್ಲ, ಆದ್ರೆ ಅವಳ ಬ್ರೈನ್ ಈಗಲೂ ಕೂಡ ಚಿಕ್ಕ ಮಗು ತರ ರೀಜನರೇಟ್ ಆಗ್ತಾ ಬರುತ್ತೆ. ಸೊ ಅದರಿಂದ ಅದರಿಂದನೇ ಅವಳನ್ನ ದ ಸ್ಮಾರ್ಟೆಸ್ಟ್ ಪರ್ಸನ್ ಅಂತ ಕರೆಯೋದು, ಒಂಥರ ಕಂತ್ರಿ ಬುದ್ಧಿ ತರ. ಸೊ ಹೋಮ್ಲ್ಯಾಂಡರ್ ಸಿಸ್ಟರ್ ಸೇಜ್ ಹತ್ರ ಹೋಗ್ತಾನೆ ಮಾತಾಡಕ್ಕೆ. ಅಂಡ್ ಅಲ್ಲಿ ಅವನಿಗೆ ಅವಳ ಕಾನ್ಫಿಡೆನ್ಸ್ ಇಷ್ಟ ಆಗಿ ಅವಳನ್ನ ದ 7ಗೆ ಇನ್ಕ್ಲೂಡ್ ಮಾಡ್ತಾನೆ. ಅಂಡ್ ಮುಂದೆ ಹೋಮ್ಲ್ಯಾಂಡರ್ ಅವಳ ಮೇಲೆ ಎಷ್ಟು ನಂಬಿಕೆ ಇರ್ತಾನೆ ಅಂದ್ರೆ ಅಷ್ಟು ವರ್ಷ ಕೆಲಸ ಮಾಡ್ತಿದ್ದ ಆಶ್ಲಿನೇ ಕಿತ್ತಾಕಿ ಆ ಜಾಗನ ಸಿಸ್ಟರ್ ಸೇಜ್ಗೆ ಕೊಡ್ತಾನೆ. ಇನ್ನೊಂದ್ ಕಡೆ ನಮ್ಮ ಬುಚ್ಚರ್ನ ಈಗ ಮೇನ್ ಗೋಲ್ ಬಂದು ಅವನ ಮಗ ಆದ ರಯನ್ನ ವಾಪಸ್ ಕರ್ಕೊಂಡ್ ಬರೋದು. ಯಾಕಂದ್ರೆ ಕೊನೆಯದಾಗಿ ಅವನು ಅವ್ರ ಹೆಂಡತಿಗೆ ಪ್ರಾಮಿಸ್ ಮಾಡಿರ್ತಾನೆ. ಸೊ ಅದಕ್ಕೆ ಇಲ್ಲಿ ಬುಚ್ಚರ್ ನ್ಯೂಮ್ಯಾನ್ ಹತ್ರ ಡೀಲ್ ಮಾಡಕ್ ಹೋಗ್ತಾನೆ. ಸೊ ಆ ಡೀಲ್ ಏನಂದ್ರೆ ಬುಚ್ಚರ್ಗೆ ನ್ಯೂಮ್ಯಾನ್ ರಯನ್ನ ಹೋಮ್ಲ್ಯಾಂಡರ್ ಇಂದ ಆಚೆ ತರಬೇಕು ಅಂತ. ಇನ್ನು ನಮ್ಮ ನ್ಯೂಮ್ಯಾನ್ಗೆ ಯೂಹಿ ಹತ್ರ ಇರುವ ರೆಡ್ ರಿವರ್ ಡೀಟೇಲ್ಸ್ ನ ನ್ಯೂಮ್ಯಾನ್ಗೆ ಎತ್ಕೊಡು ಅಂತ. ಸೊ ರೆಡ್ ರಿವರ್ ಜಾಗ ಬಂದು ಸೂಪ್ಸ್ ಮಕ್ಳನ್ನ ಇಲ್ಲಿಗಲ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಮೊದಲು ಬುಚ್ಚರ್ ಇದಕ್ಕೆ ಒಪ್ಕೊಂಡಿರ್ತಾನೆ, ಆದ್ರೆ ಮುಂದೆ ಬುಚ್ಚರ್ ನ್ಯೂಮ್ಯಾನ್ಗೆ ಏನೋ ಒಂದು ಕಲಿಸ್ತಾನೆ. ಸೊ ಈ ಟೈಮಲ್ಲಿ ಯುಇಗೆ ಒಂದು ವಾಯ್ಸ್ ಮೇಲೆ ಬರುತ್ತೆ ದಟ್ ಅವ್ರ ಅಪ್ಪಗೆ ಈಗ ಸ್ಟ್ರೋಕ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಅಂಡ್ ಇನ್ನೊಂದ್ ಕಡೆ ನನಗಂತೂ ಈ ಸೀಸನ್ ಅಲ್ಲಿ ಫ್ರೆಂಚಿಯ ಸ್ಟೋರಿ ಲೈನ್ ಇಷ್ಟನೇ ಆಗ್ತಲ್ಲ. ಸೀಸನ್ 1, 2, 3 ಅಲ್ಲಿ ಹೇಗಿದ್ದ, ಆದ್ರೆ ಸೀಸನ್ 4 ಅಲ್ಲಿ ಅವನ ಗೇಮ್ ಅಡಿಕ್ಕಿದ್ದಾರೆ. ಇನ್ನು ಮೇ ಬಿ ಮುಂದೆ ಬರೋ ಎಪಿಸೋಡ್ ಅಲ್ಲಿ ನಾವು ಕಿಮಿಕೋನ ಒರಿಜಿನ್ ನೋಡಬಹುದು. ಅಂಡ್ ಇವಳು ಮೇ ಬಿ ಕಿಮಿಕೋನ ಗರ್ಲ್ ಫ್ರೆಂಡ್ ಇರಬಹುದು ಅಥವಾ ಅವಳ ತಂಗಿ ಇರಬಹುದು. ಅಂಡ್ ಪಾಪ ನಮ್ಮ ಹೋಮ್ಲ್ಯಾಂಡರ್ನ ನೋಡಕ್ಕೆ ಆಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಿದೆ. ಪಾಪ ಹೋಮ್ಲ್ಯಾಂಡರ್ಗೆ ಏಜ್ ಆಗ್ತಿದೆ, ಹೇರ್ ಫಾಲ್ ಕೂಡ ಆಗ್ತಾ ಇದೆ, ಆದ್ರೆ ಬೇರೆ ಕಡೆ. ಸೊ ಆ ಕೂದಲು ಎಲ್ಲಾನು ಕೂಡ ಅವನು ಸ್ಟೋರ್ ಮಾಡ್ತಾನೆ. ಸೊ ಅಲ್ಲಿ ಲೆಫ್ಟ್ ಅಲ್ಲಿ ನಾವು ಸ್ಟಾರ್ಮ್ ಫ್ರೆಂಡ್ ನ ಪಿಕ್ ನೋಡ್ತೀವಿ. ಅವಳು ಆಗ ಮದ್ವೆ ಆಗಿರೋ ಪಿಕ್ಚರ್. ಅದ್ರ ಜೊತೆಗೆ ಪಕ್ಕದಲ್ಲಿ ನಾವು ಹೋಮ್ಲ್ಯಾಂಡರ್ ನ ಫೀಡಿಂಗ್ ಬಾಟ್ಲ್ ನೋಡ್ತೀವಿ, ಜೊತೆಗೆ ಬ್ಲಾಕ್ ನಾಯರ್ ನ ಸ್ವಾಡ್ ನೋಡ್ತೀವಿ. ಇನ್ನು ನಮ್ಮ ಸಿಸ್ಟರ್ ಸೇಜ್ ಅವಳ ಕಂತ್ರಿ ಬುದ್ಧಿ ತೋರಿಸ್ತಾಳೆ. ಪಬ್ಲಿಕ್ ಅಲ್ಲಿ ಒಂದು ದೊಡ್ಡ ಜಗಳ ಕ್ರಿಯೇಟ್ ಮಾಡಿ. ಅಂಡ್ ಅದೇ ಟೈಮ್ಗೆ ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ದಟ್ ಹೋಮ್ಲ್ಯಾಂಡರ್ ಅಪರಾಧಿ ಅಲ್ಲ ಅಂತ. ಅಂಡ್ ಈಗ ಬುಚ್ಚರ್ನ ದ ಬಾಯ್ಸ್ ಗ್ರೂಪ್ ಇಂದ ಆಚೆ ಆಗ್ತಾನೆ. ಇನ್ನು ನಮ್ಮ ಸಿಸ್ಟರ್ ಸೇಜ್ಗೆ ಸ್ಟಾರ್ಲೈಟ್ ನ ಹೇಗೆ ಮುಳುಗಿಸ್ಬೇಕು ಅಂತ ಚೆನ್ನಾಗಿ ಪ್ಲಾನ್ ಮಾಡ್ತಾಳೆ. ಸೊ ಸ್ಟಾರ್ಲೈಟ್ ನ ಹೊಡಿಬೇಕಂದ್ರೆ ಅವಳ ಪರ್ಸನಲ್ ಫೀಲಿಂಗ್ಸ್ ನ ಹೊಡಿಬೇಕು ಮೊದಲು. ಸೊ ಅದಕ್ಕೆ ಇಲ್ಲಿ ಸಿಸ್ಟರ್ ಸೇಜ್ ಫೈರ್ ಕ್ರ್ಯಾಕರ್ ನ ದ 7 ಟೀಮ್ಗೆ ಇನ್ಕ್ಲೂಡ್ ಮಾಡ್ತಾಳೆ. ಯಾಕೆ ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಸ್ಟಾರ್ಲೈಟ್ ಮತ್ತೆ ಫೈರ್ ಕ್ರ್ಯಾಕರ್ ಒಂದು ಬ್ಯೂಟಿ ಕಾಂಟೆಸ್ಟ್ ಗೆ ಹೋಗ್ತಾಳೆ. ಅಂಡ್ ಅಲ್ಲಿ ಸ್ಟಾರ್ಲೈಟ್ ಅವಳು ಗೆಲ್ಬೇಕು ಅಂತ ಫೈರ್ ಕ್ರ್ಯಾಕರ್ ಮೇಲೆ ಏನೇನೋ ಸುಳ್ಳು ಹೇಳ್ತಾಳೆ. ಸೊ ಅದರಿಂದ ಫೈರ್ ಕ್ರ್ಯಾಕರ್ ಸೋಲ್ತಾಳೆ. ಅಂಡ್ ಅದಕ್ಕೆ ಈಗ ಫೈರ್ ಕ್ರ್ಯಾಕರ್ ರಿವೆಂಜ್ ಟೌನ್ ಆಗಿ ಬರ್ತಿದ್ದಾಳೆ. ಅಂಡ್ ಮುಂದೆ ನಮ್ಗೊಂದು ಕೆಟ್ಟ ಸತ್ಯ ಗೊತ್ತಾಗುತ್ತೆ ದಟ್ ಸೂಪ್ಸ್ ಗಳು ಫೈಟ್ ಆಡೋದು ರಿಯಲ್ ಆಗಲ್ಲ, ಅದೆಲ್ಲಾನು ಕೂಡ ಬಿಗ್ ಬಾಸ್ ತರ ಸ್ಕ್ರಿಪ್ಟೆಡ್ ಆಗಿರತ್ತೆ. ಇನ್ನು ನಮ್ಮ A-Train ಗಂಟು ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು. ಸೊ ಅದರಿಂದ ಈಗ A-Train ದ ಬಾಯ್ಸ್ ಟೀಮ್ಗೆ ಹೆಲ್ಪ್ ಮಾಡ್ತಿದ್ದಾನೆ. ಎಷ್ಟು ಹೆಲ್ಪ್ ಬೇಕೋ ಅಷ್ಟು ಮಾಡಲಿ, ಒಂದಲ್ಲ ಒಂದಿನ ಸಿಗಾಕೊಂತ ನೋಡಿ ಹೋಮ್ಲ್ಯಾಂಡರ್ ಹತ್ರ, ಆಗ ಇರೋದು ಇವನ್ಗೆ. ಸೊ ಇಲ್ಲಿ A-Train ಯೂಹಿ ಮತ್ತೆ ಗೆ ಹೆಲ್ಪ್ ಮಾಡೋದು ನೋಡ್ತೀವಿ. ಇನ್ನು ನಮ್ಮ ದ ಬಾಯ್ಸ್ ಟೀಮ್ ಅವರು ಫೈರ್ ಕ್ರ್ಯಾಕರ್ನ ಹುಡ್ಕೊಂಡು ಹೋಗ್ತಿರುವಾಗ
ನಮ್ಮ ಕಂತ್ರಿ ಬುದ್ಧಿ ಅಕ್ಕ ಆದ ಸಿಸ್ಟರ್ ಸೇಜ್ ಅವರು ಅಷ್ಟು ಬೇಗ ಅವರೆಲ್ಲಾನು ಕೂಡ ಹಿಡಿತಾಳೆ. ಅಂಡ್ ಆಗ ನಾವೊಂದು ಒಂಥರ ಫೈಟ್ ಸೀನ್ಗಳು ನೋಡ್ತೀವಿ. ಫೈರ್ ಕ್ರ್ಯಾಕರ್ನ ಸೀಕ್ರೆಟ್ ಲವರ್ಗೂ ಕೂಡ ಸೂಪ್ ಆಗಿರ್ತಾನೆ ಅಂಡ್ ಅವನ್ಗೆ ಮಲ್ಟಿಪಲ್ ಬಾಡಿ ಆಗೋ ಪವರ್ ಇರುತ್ತೆ. ಆದ್ರೆ ಅದೇ ಟೈಮ್ಗೆ ನಮ್ಮ ಬುಚ್ಚರ್ ಬಂದು ಅವನ್ ಮೇನ್ ವೇರಿಯಂಟ್ಗೆ ಚುಚ್ಚಿ ಸಾಯಿಸ್ತಾನೆ. ಇನ್ನು ಎಪಿಸೋಡ್ 3 ಸ್ಟಾರ್ಟಿಂಗ್ ಅಲ್ಲೇ ನಾವು ಹೋಮ್ಲ್ಯಾಂಡರ್ ಹೊಸ ದ 7 ಟೀಮ್ನ ಅನೌನ್ಸ್ ಮಾಡ್ತಾನೆ. ಅಂಡ್ ಆ ಟೀಮಲ್ಲಿ ಅಫ್ಕೋರ್ಸ್ ನಮ್ಮ ಹೋಮ್ಲ್ಯಾಂಡರ್, ಡೀಪ್, ಎ ಟ್ರೈನ್, ಡೂಪ್ಲಿಕೇಟ್ ಬ್ಲ್ಯಾಕ್ ನಾಯರ್ ಜೊತೆಗೆ ನಮ್ಮ ಕಂತ್ರಿ ಬುದ್ಧಿ ಅಕ್ಕ ಆದ ಸಿಸ್ಟರ್ ಸೇಜ್ ಮತ್ತೆ ನಮ್ಮ ಫೈರ್ ಕ್ರ್ಯಾಕರ್ನ ನೋಡ್ತೀವಿ. ಇನ್ನು ಆ ಕೊನೆ ಮೆಂಬರ್ ಬೇರೆ ಯಾರು ಅಲ್ಲ, ರಯನ್ ಆಗಿರ್ತಾನೆ. ಅಂಡ್ ಇನ್ನೊಂದ್ ಕಡೆ ಕೆಸ್ಲರ್ ಬುಚ್ಚರ್ಗೆ ಹೇಳ್ತಾನೆ ದಟ್ ರಯನ್ ಈಗ ನಮ್ಮ ಹತ್ರ ಇದ್ರೆ ನಾನು ಟ್ರೈನ್ ಮಾಡಬಹುದು, ಇಲ್ಲ ಅಂದ್ರೆ ಅವನ ಸಾಯಿಸಕ್ಕೆ ನೀನ್ ರೆಡಿ ಆಗು ಅಂತ. ಸೊ ರಯನ್ ತುಂಬಾನೇ ಪವರ್ಫುಲ್ ಆಗ್ತಾನೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಅದಕ್ಕೆ ರಯನ್ನ ಈಗ ನಮ್ಮ ಹತ್ರ ಇಟ್ಕೊಂಡ್ರೆ ನಾವು ಅವನ್ನ ಟ್ರೈನ್ ಮಾಡಿ ನಮ್ ಜೊತೆನೆ ಇಟ್ಕೊಬಹುದು. ಇಲ್ಲ ಅಂದ್ರೆ ಏನಾದ್ರೂ ಹೋಮ್ಲ್ಯಾಂಡರ್ ಮತ್ತೆ ರಯನ್ ಇಬ್ರು ಸೇರಿದ್ರೆ ಅವನ ಮುಟ್ಟಕ್ಕೂ ಕೂಡ ಆಗಲ್ಲ ಅಂತ ಇಲ್ಲಿ ಕೆಸ್ಲರ್ ವಾರ್ನ್ ಮಾಡ್ತಿದ್ದಾನೆ. ಅಂಡ್ ರಯನ್ ಪವರ್ಸ್ ನ ಒಂದ್ ಚಿಕ್ಕ ಜಲಕ್ ನೋಡ್ತೀವಿ. ರಯನ್ ಅವ್ನ್ ಸ್ಟಂಟ್ ಮಾಸ್ಟರ್ನ ಸುಮ್ನೆ ತಳ್ಬೇಕಾಗಿತ್ತು, ಆದ್ರೆ ಅವ್ನ್ ಜಸ್ಟ್ ಪುಷ್ ಮಾಡಿಟ್ಕೆನೆ ಅವ್ನ್ ಸತ್ತೇ ಹೋಗ್ತಾನೆ. ಅಷ್ಟು ಪವರ್ಫುಲ್ ರಯನ್ ಆಗ್ತಾನೆ ಮುಂದೆ. ಸೊ ಅದಕ್ಕೆ ಬುಚ್ಚರ್ ರಯನ್ನ ನಮ್ಮ ಹತ್ರನೇ ಇಟ್ಕೊಬೇಕು ಅಂತ ಅವನೇ ಬಿಸ್ಕೆಟ್ನ ಕ್ರಿಯೇಟ್ ಮಾಡಿ ಆ ಬಿಸ್ಕೆಟ್ ಒಳಗೆ ಡ್ರಗ್ಸ್ ಹಾಕಿರ್ತಾನೆ. ಆದರೆ ರಯನ್ ಮತ್ತೆ ಬುಚ್ಚರ್ ಇಬ್ರು ಒಟ್ಟಿಗಿರುವಾಗ ಆಗ ರಯನ್ ಓಪನ್ ಅಪ್ ಆಗ್ತಾನೆ. ಅವನಿಗೆ ಅಲ್ಲಿರೋದಂದ್ರೆ ಇಷ್ಟ ಆಗ್ತಿಲ್ಲ, ಅವನು ಮತ್ತೆ ವಾಪಸ್ ಅವ್ರ ಅಮ್ಮ ಜೊತೆಗೆ ಇರಬೇಕು ಅಂತ ಅನ್ನಿಸ್ತಿರುತ್ತೆ ಅವನಿಗೆ. ಸೊ ಅದಕ್ಕೆ ಬುಚ್ಚರ್ ಆ ಬಿಸ್ಕೆಟ್ಸ್ಗಳನ್ನ ಡಸ್ಟ್ಬಿನ್ಗೆ ಬಿಸಾಕ್ತಾನೆ. ಇನ್ನೊಂದು ಕಡೆ 7 ಅಲ್ಲೇನೆ ಒಬ್ಬ ಸೆಕ್ಯೂರಿಟಿ ಫುಟೇಜ್ನ ಸ್ಟಾರ್ಲೈಟ್ಗೆ ಕೊಟ್ಟಿರೋ ಬಗ್ಗೆ ಸೇಜ್ಗೆ ಗೊತ್ತಾಗುತ್ತೆ. ಆದರೆ ಯಾರು ಇರಬಹುದು ಅಂತ ಹೋಮ್ಲ್ಯಾಂಡರ್ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಆ್ಯಂಡ್ ಲಕ್ಕಿಲಿ ಇಲ್ಲಿ ಎ ಟ್ರೈನ್ ಸೇವ್ ಆಗ್ತಾನೆ. ಆ್ಯಂಡ್ ಮುಂದೆ ಎ ಟ್ರೈನ್ ಮತ್ತೆ ಗೆ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ನಾವು ಒನ್ ಆಫ್ ದ ಬೆಸ್ಟ್ ಬ್ಲಡ್ ಸೀನ್ಸ್ಗಳು ನೋಡ್ತೀವಿ. ಸೊ ಇಲ್ಲಿ ಗೆ ಗೊತ್ತಾಗುತ್ತೆ ದಟ್ ನ್ಯೂಮೆನ್ ಐಸ್ ಸ್ಕೇಟಿಂಗ್ಗೆ ಬರ್ತಾಳೆ ಅಂತ ದ 7 ಕ್ರಿಸ್ಮಸ್ ಡ್ಯಾನ್ಸ್ ನೋಡೋಕ್ಕೆ. ಅಂಡ್ ಅಲ್ಲಿಗೆ ಹೋಮ್ಲ್ಯಾಂಡರ್ ಮತ್ತೆ ಸಿಸ್ಟರ್ ಸೇಜ್ ಕೂಡ ಬರ್ತಾರೆ. ಸೊ ಅವರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳಕ್ಕೆ ಯುವಿ ಹೋಗ್ತಾನೆ. ಅಂಡ್ ಹಾಗೆ ಸೈಲೆಂಟ್ ಆಗಿ ಕೇಳಿಸ್ಕೊಂತಿರುವಾಗ ಯುವಿಯ ಬೆವರು ಹೋಮ್ಲ್ಯಾಂಡರ್ ಮೇಲೆ ಬೀಳುತ್ತೆ. ಅಂಡ್ ಹೋಮ್ಲ್ಯಾಂಡರ್ಗೆ ಆ ಬೆವರು ಸ್ಮೆಲ್ಲಿಂದಾನೆ ಗೊತ್ತಾಗುತ್ತೆ ದಟ್ ಅದು ಯುಇ ಅಂತ. ಅಂಡ್ ಇಲ್ಲಿ ಹೋಮ್ಲ್ಯಾಂಡರ್ ಯುಇನ ಸಾಯಿಸಕ್ಕೆ ಲಿಟ್ರಲಿ ಅಲ್ಲಿರೋ ಎಲ್ಲಾನು ಕೂಡ ಸಾಯಿಸ್ತಾನೆ. ಅಂಡ್ ಈ ಫೈಟ್ ಸೀನ್ ನಡೆಯೋಕ್ಕೂ ಮುಂಚೆ ಸಿಸ್ಟರ್ ಸೇಜ್ ಮತ್ತೆ ವಿಕ್ಟೋರಿಯಾ ನ್ಯೂಮೆನ್ ಒಂದು ಡೀಲ್ಗೆ ಬರ್ತಾರೆ. ಸೊ ಇಲ್ಲಿ ನಮ್ಮ ಕಂಟ್ರಿ ಸಿಸ್ಟರ್ ಆದ ಸಿಸ್ಟರ್ ಸೇಜ್ ಹೇಳ್ತಾರೆ, ನೀನೇನಾದ್ರೂ ಎಲೆಕ್ಷನ್ ಗೆದ್ರೆ ನಾನೇ ಬಾಬ್ನ ಸಾಯಿಸ್ತೀನಿ, ಇನ್ ರಿಟರ್ನ್ ನೀನು ಸೂಪ್ಸ್ಗೆನೆ ಒಂದು ಪೋಸ್ಟ್ನ ಫಿಕ್ಸ್ ಮಾಡು ಅಂತ. ಇನ್ನು ಕೊನೆಯದಾಗಿ ಸಿಸ್ಟರ್ ಸೇಜ್ ಇವತ್ತು ತುಂಬಾನೇ ಕಷ್ಟಪಟ್ಟೆ ಅಂತ ರೆಸ್ಟ್ ಮಾಡ್ತಿರುವಾಗ ಡೀಪ್ ಬಂದು ಡೀಪ್ ಮತ್ತೆ ಸಿಸ್ಟರ್ ಸೇಜ್ ಅವ್ರ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಇನ್ನು ಎಪಿಸೋಡ್ ಕೊನೆಯಲ್ಲಿ ಹೋಮ್ಲ್ಯಾಂಡರ್ಗೆ ರಯನ್ ಬಿಹೇವಿಯರ್ ಇಷ್ಟ ಆಗದಿರಾ ಅವನು ಒಂದು ಮಿರರ್ನ ಹೊಡಿತಾನೆ. ಆ್ಯಂಡ್ ಆಗ ನಾವು ಅವನ ಕಾನ್ಷಿಯಸ್ಗಳು ನೋಡಬಹುದು. ಆ್ಯಂಡ್ ಅವನ ಕಾನ್ಷಿಯಸ್ಗಳು ಹೇಳುತ್ತೆ ದಟ್ ನೀನು ವಾಪಸ್ ಎಲ್ಲಿಂದ ಬಂದು ಮತ್ತೆ ಅಲ್ಲಿಂದನೇ ಶುರು ಮಾಡು ಅಂತ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಹೋಮ್ಲ್ಯಾಂಡರ್ನ ಒರಿಜಿನ್ ನೋಡ್ತೀವಿ. ಸೊ ಇದಾಯಿತು ದ ಬಾಯ್ಸ್ ಸೀಸನ್ 4ನ ಎಪಿಸೋಡ್ 1, 2, 3ನ ಬ್ರೇಕ್ ಡೌನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.